ಇದು ಚೋರ್ಲೆಘಾಟ್ ಅಂದರೆ ಬರೀತಾರೆ. ಇದರಲ್ಲಿ ಇದು ಬಿಟ್ಟು ಮಾಹಿತಿ ಯಾವುದೂ ಇಲ್ಲ. ಈ ಲೆಟ್ರ್ ಬಂದಾದ ನಂತರ ನಾವು ಇಲ್ಲಿಂದ ಒಂದು ನಮ್ಮ ಸಬ್ ಇನ್ಸ್ಪೆಕ್ಟರ್ ಮತ್ತು ಒಂದು 3 ಜನ ಮರಾಠಿ ಬರುವವರನ್ನು ನಾಸಿಕ್ ಜಿಲ್ಲೆಗೆ ಅದಕ್ಕಿಂತ ಜಾಸ್ತಿ ತಗೊಂಡು ನೋಡಿ, ಚೋರ್ಲಾಘಾಟ್ನಲ್ಲಿ 400 ಕೋಟಿ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಬೆಳಗಾವಿ SP ರಾಮರಾಜನ್ ಅವರು ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ರಾಬರಿ ಬಗ್ಗೆ ನಾಸಿಕ್ ಪೊಲೀಸರಿಂದ ಪತ್ರ ಬಂದಿದೆ. ನಮಗೆ ದರೋಡೆ ಪ್ರಕರಣದ ತನಿಖೆ ನಡೀತಾ ಇದೆ. ಮಹಾರಾಷ್ಟ್ರ ಪೊಲೀಸರಿಗೆ ಸಂಪೂರ್ಣವಾಗಿ ಸಹಕಾರವನ್ನು ನೀಡ್ತೇವೆ. ಘಟನೆ ನೋಡಿದವರು ಸಂತ್ರಸ್ತರು ದೂರನ್ನು ಕೊಡಬಹುದು. ಮಹಾರಾಷ್ಟ್ರ ಪೊಲೀಸರಿಗೆ ಸಂಪೂರ್ಣವಾಗಿ ಸಹಕಾರವನ್ನು ನೀಡ್ತೀವಿ. ಈಗಾಗಲೇ ಗೋವಾ ಮಹಾರಾಷ್ಟ್ರ ಪೊಲೀಸರು SITಯನ್ನು ಕೂಡ ರಚನೆ ಮಾಡಿದ್ದಾರೆ. SIT ರಚನೆ ಮಾಡಿ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ಮಹಾರಾಷ್ಟ್ರ ಮತ್ತು ಗೋವಾ ಪೊಲೀಸರು ಪತ್ರವನ್ನು ಬರೆದಿದ್ದಾರೆ SP ಅವರಿಗೆ. ಆ ಪತ್ರದಲ್ಲಿ ತನಿಖೆಗೆ ಸಹಕಾರವನ್ನು ನೀಡಿ ಅಂತ. ಈಗ ಎಲ್ಲ ತನಿಖೆಗೆ ಸಹಕಾರವನ್ನು ನೀಡ್ತಾರೆ. 400 ಕೋಟಿ ರಾಬರಿ ಆಗಿದೆ ಅನ್ನೋದು ಉಲ್ಲೇಖವಾಗಿರೋದು. ಈ ಸಂದೀಪ್ ಪಾಟೀಲ್ ಅನ್ನೋ ವ್ಯಕ್ತಿ ಜನವರಿ 1ನೇ ತಾರೀಕು ಈತ ಕಂಪ್ಲೇಂಟನ್ನು ಕೊಡ್ತಾನೆ. ಅಲ್ಲಿ ಆತ 400 ಕೋಟಿ ರಾಬರಿ ಆಗಿದೆ ಅನ್ನೋ ಮಾಹಿತಿಯನ್ನು ಕೊಡ್ತಾನೆ. ಅದರಲ್ಲಿ 2000 ಮುಖಬೆಲೆಯ ನೋಟುಗಳು ಕೂಡ ಇದ್ವು ಅನ್ನೋದು ಮಾಹಿತಿ ಇದೆ. ಇದು ಚೋರ್ಲೆಘಾಟ್ ಅಂದರೆ ಬರೀತಾರೆ. ಇದರಲ್ಲಿ ಇದು ಬಿಟ್ಟು ಮಾಹಿತಿ ಯಾವುದೂ ಇಲ್ಲ. ಈ ಲೆಟ್ರ್ ಬಂದಾದ ನಂತರ ಅವರು ನಮ್ಮ ಕಡೆ ಮಾತಾಡೋಕೆ ಬಿಟ್ಟಿಲ್ಲ ಮಹಾರಾಷ್ಟ್ರ ಪೊಲೀಸ್. ಅದು SIT ಇಂಟ್ರಾಗೇಷನ್ ಮಾಡ್ತಾ ಇದ್ದಾರೆ. ಅದು ನಮಗೆ ತಿಳಿಸಿಲ್ಲ. ಇನ್ವೆಸ್ಟಿಗೇಷನಲ್ಲಿ ಕೆಲವೊಂದು ವಿಚಾರಗಳು ಅವರು ಮುಂದೆ ಲೀಡ್ ತೊಗೊಳ್ಬೇಕಲ್ಲ. ಲೀಕ್ ಆಗುತ್ತಂದ್ರೆ ಇನ್ವೆಸ್ಟಿಗೇಷನಲ್ಲಿ ಅಫೆಕ್ಟ್ ಆಗುತ್ತಂದ್ರೆ ಮಾಡಿರೋದಿಲ್ಲ. ಚೆಕ್ ಪೋಸ್ಟ್ ನಾವು ಸ್ಥಳ ನೋಡಿಕೊಂಡು ವೆದರ್ ಉದಾಹರಣೆಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಚೆಕ್ ಪೋಸ್ಟ್ ಆಗೋದು ಎಫಿಷಿಯೆಂಟ್ ಆಗಿ ಆಗಬೇಕು. ಒಂದು ನಿಪ್ಪಾಣಿಯಲ್ಲಿ ನಿನ್ನೆ ಒಂದು ಹಸ್ಬೆಂಡ್ ಡೌಟ್ ಇದೆ, ನೀವೇ ಮಾಡಿದಿರಂದ್ರೆ ಎಲ್ಲಿ ಹೊಡಿತಾರೆ. ಹೊಡೆದಾದ ಮೇಲೆ ಅವನನ್ನು ಬಿಡ್ತಾರೆ. ಸ್ವಲ್ಪ ಟೈಮ್ ಆದಮೇಲೆ ಅವನನ್ನು ಮನೆ ಸುತ್ತಮುತ್ತ ಹೋಗಿ ಫಾಲೋ ಅಪ್ ಮಾಡ್ತಾರೆ. ಸೊ ಅದು ಮುಗಿದ ನಂತರ ಅವನಿಗೆ ಮತ್ತೆ ಕಾಲ್ ಮಾಡಿ ಇರ್ತಾರೆ. ಮತ್ತೆ ಕಾಲ್ ಮಾಡಿ ನಮಗೆ ಅದು ಸಿಕ್ಕಿರುತ್ತದೆ ಅಂದರೆ ಹೇಳಿ ಮಾಹಿತಿ ಹೇಳಿರ್ತಾರೆ. ಸೊ ಇದರಲ್ಲಿ ಇವನ್ ಕಡೆ ನಮಗೆ ಲೆಟ್ರ್ ಬರೆದಿರೋದಲ್ಲಿ ಈ ಲೆಟ್ರಲ್ಲಿ ಏನಿದೆ ಅಂದರೆ, ಈ ಕಿಡ್ನಾಪಕ್ಕೆ ಕಾರಣ ಇವನು ಒಂದು 400 ಕೋಟಿ ರೂಪಾಯಿ ರಾಬರಿ ಮಾಡಿರೋದಲ್ಲಿ ಭಾಗಿಯಾಗಿರೋದಾಗಿ ನಮಗೆ ಬಂದಿದೆ ಅಂತ ಪೊಲೀಸರು ನಮಗೆ ಲೆಟ್ರನ್ನು ಬರೆದಿರ್ತಾರೆ. ಇದು ಚೋರ್ಲೆಘಾಟ್ ಅಂದರೆ ಬರೀತಾರೆ. ಇದರಲ್ಲಿ ಇದು ಬಿಟ್ಟು ಮಾಹಿತಿ ಯಾವುದೂ ಇಲ್ಲ. ಈ ಲೆಟ್ರ್ ಬಂದಾದ ನಂತರ ನಾವು ಇಲ್ಲಿಂದ ಒಂದು ನಮ್ಮ ಸಬ್ ಇನ್ಸ್ಪೆಕ್ಟರ್ ಮತ್ತು ಒಂದು 3 ಜನ ಮರಾಠಿ ಬರುವವರನ್ನು ನಾಸಿಕ್ ಜಿಲ್ಲೆಗೆ ಕಳಿಸಿದ್ದೀವಿ. 21ನೇ ತಾರೀಕು ಅಲ್ಲಿ ಹೋಗಿ ರೀಚ್ ಆಗಿರೋರು ಅಲ್ಲಿ ನಾಸಿಕ್ ಜಿಲ್ಲೆಯಲ್ಲಿ ಇರೋ ನಂಬರು ಇಲ್ಲ, ಯಾರೋ ಒಬ್ಬರು ಬಂದಿದ್ದಾರೆ ಅಂತ ಕಾಂಟ್ಯಾಕ್ಟ್ ನಂಬರ್ ಯಾವುದೂ ಇಲ್ಲ. ಯಾವುದು ಮಾಹಿತಿ ಬಂದಿಲ್ಲ. ವಿಚಾರಣೆ ನಡೀತಾ ಇದೆ. ಆ ಇಂಟ್ರಾಗೇಷನ್ ಅಫೆಕ್ಟ್ ಆಗುತ್ತೆ ಅಂದರೆ ಹೇಳಿಬಿಟ್ಟು ನಮಗೆ ಅವ್ರ ಜೊತೆ ಯಾರು ಕಿಡ್ನಾಪ್ ಮಾಡಿದಾರೋ ಅವ್ರ ಜೊತೆ ಮಾತಾಡೋಕ್ಕೆ ಅವಕಾಶ ಇಲ್ಲ ಇದೆ. ಅದರಲ್ಲಿ ಒಂದು 400 ಕೋಟಿ ರೂಪಾಯಿ ಆಗಿರಬಾರ್ದು ಅಂದರೆ ಒಂದು ಮಾಹಿತಿ ಬಂತು. ಸೊ ಇದು ಹಿನ್ನೆಲೆ ಏನಂದರೆ, ಇದರಲ್ಲಿ ಲೆಟರಲ್ಲಿ ಬಂದಿರೋದು ಒಂದು ಕಿವಿ ಮಾತಲ್ಲಿ ಬಂದಿರೋ ಒಂದು ಮಾಹಿತಿಯಲ್ಲಿ ಸಂದೀಪ್ ದತ್ತ ಪಾಟೀಲ್ ಎಂಬುವರನ್ನು ಅಕ್ಟೋಬರ್ 22ನೇ ತಾರೀಕು 2025 ಸುಮಾರು 3 ತಿಂಗಳ ಹಿಂದೆ ಒಬ್ಬನನ್ನು ತನಿಖೆಯನ್ನು ಮುಂದುವರಿತೀವಿ. FIR ರಿಜಿಸ್ಟರ್ ಮಾಡಿಕೊಂಡು ಸಂಪೂರ್ಣವಾಗಿ ತನಿಖೆಯನ್ನು ನಾವೇ ಮಾಡ್ತೀವಿ. ನಮ್ಮಲ್ಲಿ ಸುಮಾರು ಒಂದು ಅಕ್ಟೋಬರ್ 16ನೇ ತಾರೀಕು 2025 ಒಂದು 400 ಕೋಟಿ ರಾಬರಿ ಆಗಿದೆ. ಅದರಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಂದ್ರೆ ನಮಗೆ ಡೌಟ್ ಇದೆ, ನೀವೇ ಮಾಡಿದಿರಂದ್ರೆ ಎಲ್ಲಿ ಹೊಡಿತಾರೆ. ಹೊಡೆದಾದ ಮೇಲೆ ಅವನನ್ನು ಬಿಡ್ತಾರೆ. ಸ್ವಲ್ಪ ಟೈಮ್ ಆದಮೇಲೆ ಅವನನ್ನು ಮನೆ ಸುತ್ತಮುತ್ತ ಹೋಗಿ ಫಾಲೋ ಅಪ್ ಮಾಡ್ತಾರೆ. ಸೊ ಅದು ಮುಗಿದ ನಂತರ
ಅವನಿಗೆ ಮತ್ತೆ ಕಾಲ್ ಮಾಡಿ ಇರ್ತಾರೆ. ಮತ್ತೆ ಕಾಲ್ ಮಾಡಿ ನಮಗೆ ಅದು ಸಿಕ್ಕಿರುತ್ತದೆ ಅಂದರೆ ಹೇಳಿ ಮಾಹಿತಿ ಹೇಳಿರ್ತಾರೆ. ಸೊ ಇದರಲ್ಲಿ ಇಂಗ್ಲೀಷಲ್ಲಿ ಹೇಳಿ ಬರ್ತಾರೆ. ಎಲ್ಲಲ್ಲಿ ಈ ಲೆಟ್ರಲ್ಲಿ ಏನಿದೆ ಅಂದರೆ, ಈ ಕಿಡ್ನ್ಯಾಪಕ್ಕೆ ಕಾರಣ ಇವನು ಒಂದು 400 ಕೋಟಿ ರೂಪಾಯಿ ರಾಬರಿ ಮಾಡಿರೋದಲ್ಲಿ ಭಾಗಿಯಾಗಿರೋದಾಗಿ ನಮಗೆ ಬಂದಿದೆ. ಇದು ಚೋರ್ಲೆಘಾಟ್ ಅಂದರೆ ಬರೀತಾರೆ. ಇದರಲ್ಲಿ ಇದು ಬಿಟ್ಟು ಮಾಹಿತಿ ಯಾವುದೂ ಇಲ್ಲ. ಈ ಲೆಟ್ರ್ ಬಂದಾದ ನಂತರ ನಾವು ಇಲ್ಲಿಂದ ಒಂದು ನಮ್ಮ ಸಬ್ ಇನ್ಸ್ಪೆಕ್ಟರ್ ಮತ್ತು ಒಂದು 3 ಜನ ಮರಾಠಿ ಬರೋವರನ್ನು ನಾಸಿಕ್ ಜಿಲ್ಲೆಗೆ, ಅದಕ್ಕಿಂತ ಜಾಸ್ತಿ ತಗೊಂಡು ನೋಡಿ, ಚೋರ್ಲಾಘಾಟ್ನಲ್ಲಿ 400 ಕೋಟಿ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಬೆಳಗಾವಿ SP ರಾಮರಾಜನ್ ಅವರು ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ರಾಬರಿ ಬಗ್ಗೆ ನಾಸಿಕ್ ಪೊಲೀಸರಿಂದ ಪತ್ರ ಬಂದಿದೆ, ನಮಗೆ ದರೋಡೆ ಪ್ರಕರಣದ ತನಿಖೆ ನಡೀತಾ ಇದೆ, ಮಹಾರಾಷ್ಟ್ರ ಪೊಲೀಸರಿಗೆ ಸಂಪೂರ್ಣವಾಗಿ ಸಹಕಾರವನ್ನು ನೀಡ್ತೇವೆ, ಘಟನೆ ನೋಡಿದವರು ಸಂತ್ರಸ್ತರು ದೂರನ್ನು ಕೊಡಬಹುದು, ಮಹಾರಾಷ್ಟ್ರ ಪೊಲೀಸರಿಗೆ ಸಂಪೂರ್ಣವಾಗಿ ಸಹಕಾರವನ್ನು ನೀಡ್ತೀವಿ. ಈಗಾಗಲೇ ಗೋವಾ ಮಹಾರಾಷ್ಟ್ರ ಪೊಲೀಸರು SITಯನ್ನು ಕೂಡ ರಚನೆ ಮಾಡಿದ್ದಾರೆ. SIT ರಚನೆ ಮಾಡಿ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ಮಹಾರಾಷ್ಟ್ರ ಮತ್ತು ಗೋವಾ ಪೊಲೀಸರು ಪತ್ರವನ್ನು ಬರೆದಿದ್ದಾರೆ SP ಅವರಿಗೆ. ಆ ಪತ್ರದಲ್ಲಿ ತನಿಖೆಗೆ ಸಹಕಾರವನ್ನು ನೀಡಿ ಅಂತ. ಈಗ ಎಲ್ಲ ತನಿಖೆಗೆ ಸಹಕಾರವನ್ನು ನೀಡ್ತಾರೆ. 400 ಕೋಟಿ ರಾಬರಿ ಆಗಿದೆ ಅನ್ನೋದು ಉಲ್ಲೇಖವಾಗಿರೋದು. ಈ ಸಂದೀಪ್ ಪಾಟೀಲ್ ಅನ್ನೋ ವ್ಯಕ್ತಿ ಜನವರಿ 1ನೇ ತಾರೀಕು ಈತ ಕಂಪ್ಲೇಂಟನ್ನು ಕೊಡ್ತಾನೆ. ಅಲ್ಲಿ ಆತ 400 ಕೋಟಿ ರಾಬರಿ ಆಗಿದೆ ಅನ್ನೋ ಮಾಹಿತಿಯನ್ನು ಕೊಡ್ತಾನೆ. ಅದರಲ್ಲಿ 2000 ಮುಖಬೆಲೆಯ ನೋಟುಗಳು ಕೂಡ ಇದ್ವು ಅನ್ನೋದು ಮಾಹಿತಿ ಇದೆ. ಇದು ಚೋರ್ಲೆಘಾಟ್ ಅಂದರೆ ಬರೀತಾರೆ. ಇದರಲ್ಲಿ ಇದು ಬಿಟ್ಟು ಮಾಹಿತಿ ಯಾವುದೂ ಇಲ್ಲ. ಈ ಲೆಟ್ರ್ ಬಂದಾದ ನಂತರ ಅವರು ನಮ್ಮ ಕಡೆ ಮಾತಾಡೋಕ್ಕೆ ಬಿಟ್ಟಿಲ್ಲ ಮಹಾರಾಷ್ಟ್ರ ಪೊಲೀಸ್. ಅದು SIT ಇಂಟ್ರಾಗೇಷನ್ ಮಾಡ್ತಾ ಇದ್ದಾರೆ. ಅದು ನಮಗೆ ತಿಳಿಸಿಲ್ಲ. ಇನ್ವೆಸ್ಟಿಗೇಷನಲ್ಲಿ ಕೆಲವೊಂದು ವಿಚಾರಗಳು ಅವರು ಮುಂದೆ ಲೀಡ್ ತೊಗೊಳ್ಬೇಕಲ್ಲ. ಲೀಕ್ ಆಗುತ್ತಂದ್ರೆ ಇನ್ವೆಸ್ಟಿಗೇಷನಲ್ಲಿ ಅಫೆಕ್ಟ್ ಆಗುತ್ತಂದ್ರೆ ಮಾಡಿರೋದಿಲ್ಲ. ಚೆಕ್ ಪೋಸ್ಟ್ ನಾವು ಸ್ಥಳ ನೋಡಿಕೊಂಡು ವೆದರ್, ಉದಾಹರಣೆಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಚೆಕ್ ಪೋಸ್ಟ್ ಆಗೋದು ಎಫಿಷಿಯೆಂಟ್ ಆಗಿ ಆಗಬೇಕು. ಒಂದು ನಿಪ್ಪಾಣಿಯಲ್ಲಿ ನಿನ್ನೆ ಒಂದು ಹಸ್ಬೆಂಡ್ ಡೌಟ್ ಇದೆ, ನೀವೇ ಮಾಡಿದಿರ ಅಂದರೆ ಹೇಳಿ ಹೊಡೀತಾರೆ. ಹೊಡೆದಾದ ಮೇಲೆ ಅವನನ್ನು ಬಿಡ್ತಾರೆ. ಸ್ವಲ್ಪ ಟೈಮ್ ಆದಮೇಲೆ ಅವನನ್ನು ಮನೆ ಸುತ್ತಮುತ್ತ ಹೋಗಿ ಫಾಲೋ ಅಪ್ ಮಾಡ್ತಾರೆ. ಸೊ ಅದು ಮುಗಿದ ನಂತರ ಅವನಿಗೆ ಮತ್ತೆ ಕಾಲ್ ಮಾಡಿ ಇರ್ತಾರೆ. ಮತ್ತೆ ಕಾಲ್ ಮಾಡಿ ನಮಗೆ ಅದು ಸಿಕ್ಕಿರುತ್ತದೆ ಅಂದರೆ ಹೇಳಿ ಮಾಹಿತಿ ಹೇಳಿರ್ತಾರೆ. ಸೊ ಇದರಲ್ಲಿ ಇವನ್ ಕಡೆ ನಮಗೆ ಲೆಟ್ರ್ ಬರೆದಿರೋದಲ್ಲಿ, ಈ ಲೆಟ್ರಲ್ಲಿ ಏನಿದೆ ಅಂದರೆ, ಈ ಕಿಡ್ನ್ಯಾಪಕ್ಕೆ ಕಾರಣ ಇವನು ಒಂದು 400 ಕೋಟಿ ರೂಪಾಯಿ ರಾಬರಿ ಮಾಡಿರೋದಲ್ಲಿ ಭಾಗಿಯಾಗಿರೋದಾಗಿ ನಮಗೆ ಬಂದಿದೆ ಅಂತ ಪೊಲೀಸರು ನಮಗೆ ಲೆಟ್ರನ್ನು ಬರೆದಿರ್ತಾರೆ. ಇದು ಚೋರ್ಲೆಘಾಟ್ ಅಂದರೆ ಬರೀತಾರೆ. ಇದರಲ್ಲಿ ಇದು ಬಿಟ್ಟು ಮಾಹಿತಿ ಯಾವುದೂ ಇಲ್ಲ. ಈ ಲೆಟ್ರ್ ಬಂದಾದ ನಂತರ ನಾವು ಇಲ್ಲಿಂದ ಒಂದು ನಮ್ಮ ಸಬ್ ಇನ್ಸ್ಪೆಕ್ಟರ್ ಮತ್ತು ಒಂದು 3 ಜನ ಮರಾಠಿ ಬರೋವರನ್ನು ನಾಸಿಕ್ ಜಿಲ್ಲೆಗೆ ಕಳಿಸಿದ್ದೀವಿ. 21ನೇ ತಾರೀಕು ಅಲ್ಲಿ ಹೋಗಿ ರೀಚ್ ಆಗಿರೋರು, ಅಲ್ಲಿ ನಾಸಿಕ್ ಜಿಲ್ಲೆಯಲ್ಲಿ ಇರೋ ನಂಬರು ಇಲ್ಲ, ಯಾರೋ ಒಬ್ಬರು ಬಂದಿದ್ದಾರೆ ಅಂತ ಕಾಂಟ್ಯಾಕ್ಟ್ ನಂಬರ್ ಯಾವುದೂ ಇಲ್ಲ. ಯಾವುದು ಮಾಹಿತಿ ಬಂದಿಲ್ಲ. ವಿಚಾರಣೆ ನಡೀತಾ ಇದೆ. ಆ ಇಂಟ್ರಾಗೇಷನ್ ಅಫೆಕ್ಟ್ ಆಗುತ್ತೆ ಅಂದರೆ ಹೇಳಿಬಿಟ್ಟು ನಮಗೆ ಅವರ ಜೊತೆ ಯಾರು ಕಿಡ್ನಾಪ್ ಮಾಡಿದಾರೋ ಅವ್ರ ಜೊತೆ ಮಾತಾಡೋಕ್ಕೆ ಅವಕಾಶ ಇಲ್ಲ. ಇದೆ ಅದರಲ್ಲಿ ಒಂದು 400 ಕೋಟಿ ರೂಪಾಯಿ ಆಗಿರಬಹುದು ಅಂದರೆ ಒಂದು ಮಾಹಿತಿ ಬಂತು. ಸೊ ಇದು ಹಿನ್ನೆಲೆ ಏನಂದರೆ, ಇದರಲ್ಲಿ ಲೆಟರಲ್ಲಿ ಬಂದಿರೋದು ಒಂದು ಕಿವಿ ಮಾತಲ್ಲಿ ಬಂದಿರೋ ಒಂದು ಮಾಹಿತಿಯಲ್ಲಿ ಸಂದೀಪ್ ದತ್ತ ಪಾಟೀಲ್ ಎಂಬುವರನ್ನು ಅಕ್ಟೋಬರ್ 22ನೇ ತಾರೀಕು 2025 ಸುಮಾರು 3 ತಿಂಗಳ ಹಿಂದೆ ಒಬ್ಬನನ್ನು ತನಿಖೆಯನ್ನು ಮುಂದುವರಿತೀವಿ. FIR ರಿಜಿಸ್ಟರ್ ಮಾಡಿಕೊಂಡು ಸಂಪೂರ್ಣವಾಗಿ ತನಿಖೆಯನ್ನು ನಾವೇ ಮಾಡ್ತೀವಿ. ಬಿಟ್ಟು ನಮ್ಮಲ್ಲಿ ಸುಮಾರು ಒಂದು
ಅಕ್ಟೋಬರ್ 16ನೇ ತಾರೀಕು 2025 ಒಂದು 400 ಕೋಟಿ ರಾಬರಿ ಆಗಿದೆ. ಅದರಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರ ಅಂದ್ರೆ ನಮಗೆ ಡೌಟ್ ಇದೆ. ನೀವೇ ಮಾಡಿದಿರ ಅಂದರೆ ಎಲ್ಲಿ ಹೊಡೀತಾರೆ. ಹೊಡೆದಾದ ಮೇಲೆ ಅವನನ್ನು ಬಿಡ್ತಾರೆ. ಸ್ವಲ್ಪ ಟೈಮ್ ಆದಮೇಲೆ ಅವನನ್ನು ಮನೆ ಸುತ್ತಮುತ್ತ ಹೋಗಿ ಫಾಲೋ ಅಪ್ ಮಾಡ್ತಾರೆ. ಸೊ ಅದು ಮುಗಿದ ನಂತರ ಅವನಿಗೆ ಮತ್ತೆ ಕಾಲ್ ಮಾಡಿ ಇರ್ತಾರೆ. ಮತ್ತೆ ಕಾಲ್ ಮಾಡಿ ನಮಗೆ ಅದು ಸಿಕ್ಕಿರುತ್ತದೆ ಅಂದರೆ ಹೇಳಿ ಮಾಹಿತಿ ಹೇಳಿರ್ತಾರೆ. ಸೊ ಇದರಲ್ಲಿ ಇಂಗ್ಲೀಷಲ್ಲಿ ಹೇಳಿ ಬರ್ತಾರೆ. ಎಲ್ಲಲ್ಲಿ ಈ ಲೆಟ್ರಲ್ಲಿ ಏನಿದೆ ಅಂದರೆ ಈ ಕಿಡ್ನ್ಯಾಪಕ್ಕೆ ಕಾರಣ ಇವನು ಒಂದು 400 ಕೋಟಿ ರೂಪಾಯಿ ರಾಬರಿ ಮಾಡಿರೋದಲ್ಲಿ ಭಾಗಿಯಾಗಿರೋದಾಗಿ ನಮಗೆ ಬಂದಿದೆ.